ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ದೇಶದಲ್ಲಿ ತಾಯಿ ಮಡಿಲು ಅಂತ. ತಾಯಿಯ ಮಡಿಲಲ್ಲಿ ತಾಯಿಯ ಒಂದು ಅಪ್ಪುಗೆ ಸಿಕ್ಕಾಗ ನಾವೆಲ್ಲ ಕೂಲಾಗ್ಬಿಡ್ತೀವಿ. ಹಾಗೆಯೇ ಕಾಟೇರ ಕೂಡ ಕೂಲಾಗಿದ್ದಾರಂತೆ. ತಾಯಿ ಮೀನಮ್ಮ ಅವರ ಅಪ್ಪುಗೆ ಇರ್ಬೋದು, ಅಥವಾ ತಾಯಿ ಮೀನಮ್ಮ ಅವರ ಸಾಂತ್ವನ ಇರ್ಬೋದು, ಅಥವಾ ತಾಯಿ ಮೀನಮ್ಮ ಅಪ್ಕೊಳ್ಳೋದಕ್ಕೆಲ್ಲ ಅವಕಾಶ ಇಲ್ಲದೆ ಇದ್ದರೆ ಅಟ್ಲೀಸ್ಟು ಮುಖ ಸವರೋದಕ್ಕಾದರೂ ಒಂದು ಅವಕಾಶ ಇದ್ದಿರ್ಬೋದು. ಇದೀಗ ತಾಯಿ ಮತ್ತು ತಮ್ಮ ಬಂದು ಹೋದ ನಂತರ ಕೂಲಾಗಿದ್ದಾರಂತೆ. ಇನ್ನು ಕೆಲವರು ಹೇಳಿದರು ಧ್ಯಾನ ಕೂಡ ಮಾಡಿದರು ಅಂತೇಳಿ. ದರ್ಶನ್ ಪ್ರೇಮ್ ಬಂದಿದ್ದಾರೆ, ರಕ್ಷಿತಾ ಬಂದಿದ್ದಾರೆ, ವಿನೋದ್ ಪ್ರಭಾಕರ್ ಬಂದರು. ಇದೀಗ ಕೆಲವೇ ಕ್ಷಣಗಳಲ್ಲಿ ಆ್ಯಕ್ಟರ್ ಧನ್ವೀರ್ ಕೂಡ ಬರ್ತಾರಂತೆ. ಒಂದು ವಾರದಲ್ಲಿ 3 ಮಾತ್ರ ಅವಕಾಶ. ಬಟ್ ನಮಗನ್ಸುತ್ತೆ ಜಾಸ್ತಿ ಜನಕ್ಕೂ ಅವಕಾಶ ಕೊಟ್ಟರೆ ಏನೋ ಗೊತ್ತಿಲ್ಲ. ಯಾಕಂದರೆ ರಕ್ಷಿತಾ, ಪ್ರೇಮ್, ಆಮೇಲೆ ವಿನೋದ್ ಪ್ರಭಾಕರ್, ತಾಯಿ, ಆಮೇಲೆ ಎನಿವೆ 4-5 ಜನ, 3ಕ್ಕೆ ಅವಕಾಶ ಅಂತ ಹೇಳ್ತಾರೆ ವಾರಕ್ಕೆ. ಧನ್ವೀರ್ ಬರ್ತಾರಂತೆ. ಬನ್ನಿ ನವೀನ್, ನಮ್ಮ ಆನೇಕಲ್ ರಿಪೋರ್ಟರ್ ಧನ್ವೀರ್, ಆನೇಕಲ್ ರಿಪೋರ್ಟರ್ ನವೀನ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಎಸ್ ನವೀನ್, ಓವರ್ ಟು ಯು. ಪರಪ್ಪನ ಅಗ್ರಹಾರದಿಂದ ಏನಿದೆ ಇನ್ಪುಟ್ಸ್? ಜಯಪ್ರಕಾಶ್ ಶೆಟ್ರೆ, ತಾವು ಹೇಳಿದ ಹಾಗೆ ಒಂದು ವಾರಕ್ಕೆ 3 ಜನರಿಗೆ ಏನೋ ಅವಕಾಶ ಇರುತ್ತೆ. ಕಳೆದ ವಾರದಲ್ಲಿ ಅಂತಂದರೆ 3 ಜನ ಅಲ್ಲ, ಅದು 3 ವಿಸಿಟ್ ಅಂತ. ಒಂದು ವಿಸಿಟಲ್ಲಿ ಎಷ್ಟು ಜನ ಬರ್ತಾರೆ ಅವ್ರದ್ದೆಲ್ಲರನ್ನೂ ಕೂಡ ಒಂದೇ ವಿಸಿಟ್ ಅಂತ ಪರಿಗಣನೆ ಮಾಡಲಾಗುತ್ತೆ. ಇವತ್ತಿಗೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಈಗ 11 ದಿನಗಳಾಗಿದೆ. ನಿನ್ನೆ ತಾಯಿ ಮೀನಮ್ಮ ಅವರು ಕೂಡ ಬಂದಿದ್ದರು. ಬಂದ ಸಂದರ್ಭದಲ್ಲಿ ಅವರನ್ನು ಅಂತಂದರೆ 1-to-1 ಭೇಟಿ ಆಗೋದಕ್ಕೆ ಅವಕಾಶ ಇತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆಲ್ಲ ಹೇಗೆ ವಿಸಿಟ್ ಅಂತ ಹೇಳಿದ್ರೆ, ಮೊದಲೆಲ್ಲ ಸಾಕಷ್ಟು ಎದುರುಗಡೆ ಕುಳಿತುಕೊಂಡು ಒಬ್ಬರೊಬ್ಬರು ಕೈ ಹಿಡಿದು ಮಾತಾಡುವಂಥ ಒಂದು ಅವಕಾಶ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡೋರು, ಆ ಕೈ ಹಿಡಿಯುವ ಸಂದರ್ಭದಲ್ಲಿ ಸಿಮ್ಗಳನ್ನು ಕೊಡೋದು ಅಥವಾ ಮೊಬೈಲ್ಗಳನ್ನು ಕೊಡೋದು, ಈ ರೀತಿಯ ವಿನಿಮಯ ಒಂದಷ್ಟು ಆಗಿ ಸಾಕಷ್ಟು ಅಕ್ರಮಗಳಾದ ಬಳಿಕ ಬೇರೆ ಕೈದಿಗಳಿಗೆ ಈಗ ಆ ಕಡೆ ಗ್ಲಾಸ್ನಲ್ಲಿ ಒಬ್ಬ ಕೈದಿ ಕೂತ್ಕೊಂಡು ಈ ಕಡೆ ಯಾರು ವಿಸಿಟಿಗೆ ಬಂದಿರ್ತಾರೆ ಅವ್ರು ಕೂತ್ಕೋಬೇಕಾಗುತ್ತೆ. ಆ ಕಡೆ ಒಂದು ಲ್ಯಾಂಡ್ಲೈನ್ ಇರುತ್ತೆ, ಈ ಕಡೆ ಒಂದು ಲ್ಯಾಂಡ್ಲೈನ್ ಇರುತ್ತೆ. ಅವ್ರು ಎದುರುಗಡೆ ನೋಡಿಕೊಂಡ್ರೂ ಸಹ ಫೋನ್ನಲ್ಲೇ ಮಾತಾಡಬೇಕಾದ್ರೆ ದರ್ಶನ್ಗೆ ನಿನ್ನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಒಳಗಡೆ ಅವ್ರನ್ನ ಒಂದು ವಿಶೇಷ ಕೊಠಡಿ ಅಂತಿರುತ್ತೆ. ಕೆಲವೊಂದು ಈಗ ಈ ಬಾಂಬ್ ಇದರಲ್ಲಿ ಬಾಂಬ್ ಪ್ರಕರಣದಲ್ಲಿ ಜೈಲು ಸೇರಿರುವಂಥ NIA ಸಂಬಂಧಿತ ಕೈದಿಗಳೇನಿದ್ದಾರೆ, ಅಂದರೆ ವಿಚಾರಣಾಧೀನ ಕೈದಿಗಳೇನಿರ್ತಾರೆ ಅವರು, ಜೊತೆಗೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅವರು, ಈ ರೀತಿಯ ಒಂದು ಕೈದಿಗಳು ಬಂದಾಗ ಅವರು ಒಂದಷ್ಟರಲ್ಲಿ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಅವರು ಇರ್ತಾರೆ. ಅಂಥವ್ರನ್ನ ಏನು ಮಾಡಿದ್ದಾರೆ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಒಂದು ವಿಶೇಷ ಕೊಠಡಿ ಇದೆ. ಆ ಒಂದು ಕೊಠಡಿಯ ಒಳಗೆ ಅವರಿಗೆ 1-to-1 ಭೇಟಿಗೆ ಅವಕಾಶ ಇರುತ್ತೆ. ಆ ಕೊಠಡಿಯಲ್ಲಿ CCTV ಕಣ್ಗಾವಲು ಕೂಡ ಇರುತ್ತೆ. ಅಲ್ಲಿ ನಿನ್ನೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಮತ್ತು ಸಹೋದರ ದಿನಾಕರ್ ಅವರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ, ನಿನ್ನೆ ದರ್ಶನ್ ಎಲ್ಲರೂ ಕೂಡ ಒಟ್ಟಿಗೆ ಭೇಟಿಯಾಗಿದ್ದರು. ಎದುರಿಗೆ ಕುಳಿತು ಮಾತನಾಡುವ ಅವಕಾಶ ಸಿಕ್ಕಿತ್ತು. ಸುಮಾರು 20-25 ನಿಮಿಷಗಳ ಕಾಲದವರೆಗೂ ಕೂಡ ಅವರು ಈ ಒಂದು ನಡೆದಿರುವ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಎಲ್ಲವೂ ಕೂಡ ಮಾತನಾಡಿದರು. ಕಳೆದ 7 ವರ್ಷಗಳಿಂದ ದರ್ಶನ್ ಅವರ ತಾಯಿ ಮತ್ತು ಮಗ ಇಬ್ಬರು ಕೂಡ ಭೇಟಿ ಆಗಿಲ್ಲ ಅನ್ನೋ ಒಂದಷ್ಟು ಮಾಹಿತಿಗಳಿದೆ. ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಕೆಲವೊಬ್ರು ಹೇಳ್ತಾ ಇದ್ರು. ಆದರೂ ಸಹ ದರ್ಶನ್ ಅವರು ಭೇಟಿಯಾದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಆದಂಥ ಘಟನೆಗಳು, ಆ ಒಂದು ಘಟನೆಗಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲವೂ ಕೂಡ ಬಗೆಹರಿಯುತ್ತೆ, ಕೆಲವೇ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಧೈರ್ಯವನ್ನು ಕೂಡ ದರ್ಶನ್ ಸ್ವತಃ ತಾಯಿಯವರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ತಾಯಿ ಭಾವುಕರಾಗಿಯೂ ಕೂಡ ಮಾತನಾಡಿದರು. ದರ್ಶನ್ ಅವರು ಜೈಲಿಗೆ ಹೋದ ಬಳಿಕ ಏನು ಒಳಗಡೆ ಒಂದಷ್ಟು